ಬಂದ್ರ ಚಲೋ ಆತ ರೀ. ನಂದು ಇದು ಏನದ ಟಿಜರಿ ಒಳಗೆ 5,000 ರೂಪಾಯಿ ಏನಾರು ತಗೊಂಡಿದ್ರ? ಅಲ್ಲ ಈ ಕೆಲಸದಿಂದ ಬಂದದ ಹುಡುಗ ಪಾಪ, ಕೆಲಸದಿಂದ ಬಂದು ಕಂಡ್ಬಿಟ್ಟು ಹುಡುಗ ಆಲೆ ನಾನು ಟಿಜರಿಯಿಂದ ರೊಕ್ಕ ತಗೊಂಡಿರೇನ ಅಂದ್ರೆ ಹುಡುಗ ಏನಂತ ತಿಳ್ಕೊಬೇಕು? ಯಾರ ರೊಕ್ಕ ಏನು ಎತ್ತ ಯಾವಾಗ ಇಟ್ಟಿದ್ದಿ, ಎಲ್ಲಿ ಇಟ್ಟಿದ್ದಿ, ಯಾರಿಗೆ ಕೊಟ್ಟಿದ್ದಿ, ಎಲ್ಲಿಂದ ಬಂದಿತ್ತು ಏನು ಎತ್ತ ಹೇಳ್ಬೇಕು ಅಂದ್ರೆ ಗೊತ್ತಾಕತಿ ಅವ್ರಿಗೆ. ಹೌದನು? ಯಾವ ರೊಕ್ಕ? ನಾನು ನಿಂದ ಯಾವುದು 5,000 ರೂಪಾಯಿ ಮುಟ್ಟಿಲ್ ಬಿಡು. ಹೌದ್ರಿ, ಟಿಜರಿ ಒಳಗೆ ಇಟ್ಟಿದ್ದೆ. ಅದು ರೊಕ್ಕನೇ ಇಲ್ಲಪ್ಪ. ನನಗೂ ಎಲ್ಲಿ ಹೋತು ಏನು ಎತ್ತ ಒಂದೂ ಗೊತ್ತಾಗೋಲ್ತು. 5,000 ರೂಪಾಯಿ ಗಂಟ್ರಿ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ. ಎಷ್ಟು ಕಷ್ಟಪಟ್ಟು ದುಡಿಬೇಕು ಗೊತ್ತು ನಾನು. 5,000 ರೂಪಾಯಿ 1-2 ರೂಪಾಯಿ ಅಲ್ಲ. ಯಾಕೋ ಭಾಳ ಬೇಜಾರಾಗಕತ್ತೈತಪ್ಪ. ಎಷ್ಟು ನಾನು ಇದು ಮಾಡ್ಕೊಂಡಿದ್ದೆ ಎಲ್ಲ ಕೈ ತಪ್ಪೋತು. 5,000 ರೂಪಾಯಿ ಎಲ್ಲಿ ಹೋತು ಏನು ಎತ್ತ ಒಂದಿಟ್ಟು ಗೊತ್ತಾಗೋಲ್ತು. ಈಗ ಅದನ್ನು ಹುಡ್ಕ ಬಗೆ ಹೆಂಗೆ ಏನು? ಈಗ ಅದು ಅಲ್ಲದೆ ಉಂಗುರ ತರಕ್ಕೆ ಹೋಗ್ಬೇಕಿತ್ತು ಅರವಿಂದಗೆ. ನಿಮ್ಗೆ ಹೇಳಿದ್ದಿಲ್ಲ ಇವತ್ತು ಸಂಜೆಗೆ ಹೋಗೋಣ ಅಂತೇಳಿ ಅರವಿಂದಗೆ ಪಾರ್ವತಿಗೆ. ಅದೇ ಒಂದು 5,000 ರೂಪಾಯಿ ಇದ್ರಲ್ಲಿ ಎದಕ್ಕಾರ ಬರ್ತಿತ್ತ? ತೀರಾ ಅಪ್ಪುಟ ಅದೊಂದು 5,000 ರೂಪಾಯಿನೂ ಕಡಿಮೆ ಬೀಳ್ತೈತೆ ಒಂದೊಂದ್ಸಲ ಹೇಳೋಕ್ಕಾಗಂಗಿಲ್ಲ. ಏನು ಮಾಡೋದು? ಅಲ್ಲ ನಾನು ಎದಕ್ಕೂ ಕೊಟ್ಟಿಲ್ಲ ರೀ. ನೀನು ಏನು ಹೇಳೋದು ಹೆಂಗೈತೆ ನೋಡ್ಲಾ. ಎದಕ್ಕೂ ಕೊಟ್ಟಿಲ್ಲ ಅಂತಾಳ, ಅಲ್ಲೇ ಇಟ್ಟೇನಿ ಅಂತಾಳ, ಈಗ ಇಲ್ಲ ಅಂತಾಳ. ಅಂದ್ರೆ ಯಾರ ಕರೀತಾರಲ್ಲ ಈ ಮನ್ಯಾಗ? ಹೆಂಗೆ ಮಾತಾಡ್ತಾಳ? ಟಿಜರಿ ಚಾವಿ ನೋಡಿದ್ರೆ 3 ಹೊತ್ತು ತನ್ನ ಕಡೆನೇ ಇರ್ತೈತಿ. ಅದೇನು ಮಂದಿ ಕೊಡ್ತಾಳ ಆಯ್ಕೆ? ಆಮೇಲೆ ಈಕಿ ರೊಕ್ಕ ತಂದಿಡೋದೇ ನಿಮ್ಮ ಮನ್ಯಾಗ ಇವತ್ತಿನವರೆಗೆ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ. ಆಕೆ ತಂದಿಡ್ತಾಳ ಅಂತೇಳಿ ಮತ್ತೆ ಯಾರಿಗೆ ಗೊತ್ತಿಲ್ಲ ಎಲ್ಲೋ ಕತಿ ಅದಕ್ಕೂ ಖರ್ಚು ಮಾಡ್ಯಾಳ, ನೆನಪಿಲ್ಲ ಆಕಿಗೆ. ಹಂಗಾಗಿದ್ರು ಆಗಿರ್ಬೋದು, ಯಾಕೆ ಇದು ಮಾಡ್ತಿ? ಹೇಳೋಕ್ಕಾಗಲ್ಲ. ಆಗಿದ್ರೆ ಏನು ಮಾಡ್ತಿ? ಎದಕ್ಕಾರ ಕೊಟ್ಟಿದ್ರ? 5,000 ರೂಪಾಯಿ ಅಲ್ಲ, ಈಗೇನು 5,000 ರೂಪಾಯಿ ಅಷ್ಟು ದೊಡ್ಡ ಅಮೌಂಟೇ ಅಲ್ಲ. ಅದು ಹೇಳ್ಬೇಕಂದ್ರೆ ಎದಕ್ಕೆ ಖರ್ಚಾಕತ್ತೆ ಅನ್ನೋದು ಹೇಳೋಕ್ಕಾಗಂಗಿಲ್ಲ. ಈಗ ಅದು ಹೋಗ್ಲಿ ಬಿಟ್ಬಿಡು. ನೀವು ಉಂಗ್ರ ತರಕ್ಕೆ ಹೋಗೋಣ ಅಂದಿ, ಅದಕ್ಕೆ ಇವತ್ತು ನನ್ನ ಕೆಲಸನ ಹಾಫ್ ಡೇ ಸುಟಿ ಮಾಡಿ ಬಂದೇನಿ. ಈಗ ನೋಡಿದ್ರೆ ನೀನು ಹಿಂಗಂತಿ. ಬಾ ಮತ್ತೆ ಪಟ್ಟಂತ ಹೋಗೋಣ. ಹೌದಲ್ಲ. ಅಯ್ಯೋ ದೇವ್ರೆ, ಈ ಲೆಕ್ಕ ಟೆನ್ಷನ್ ಒಳಗೆ ರೊಕ್ಕ ಕಳೆದಿದ್ರೊಳಗೆ ಅದನ್ನ ಇದನ್ನ ಮಾಡಿದ್ದೆ. ಆಯ್ತು ಹಂಗಾರೆ ಹೋಗೋಣ ನಡ್ರಿ. 5,000 ರೂಪಾಯಿ ನೋಡೋಣ, ಅದು ಯಾವಾಗ ಸಿಗ್ತತೆ ಸಿಗುವಲ್ ತಕ್ಕ. ಸುಡ್ಗಾಡಿ ಯಾವ ಅರ್ಬಿ ಒಳಗೆ ಏನಾರ ಸೀರೆ ಒಳಗೆ ಸುತ್ತಿಟ್ನೇನು. ಇವತ್ತು ಬಂದು ಎಲ್ಲ ಸೀರೆ ಕಿತ್ತು ನೋಡ್ತೀನಿ ಒಂದ್ಸಲ. ಅಷ್ಟು ಮಾಡುವಂತಿ ಮೊದಲು ಎದ್ದೇಳು. ರೊಕ್ಕ ಅದಾವ ಐತಿ ಅಂದಿಲ್ಲ, ಅದನ್ನು ತಗೋ. ನಡಿ ಹೋಗೋಣ. ಎಷ್ಟೆಷ್ಟು ಗ್ರಾಮಿನ ತೊಗೋಬೇಕು ಏನು ಗೊತ್ತಿಲ್ಲ. ನೋಡು ಉಂಗುರ ತೊಗೊಂಡ ಅಂತ. ಬಾ ಪಟ್ ಬಾ, ಲೇಟ್ ಆಕತಿ. ನನಗೊಂದು ಉಂಗುರ ತರ್ತಿದ್ರಲ್ಲ, ಯಾಕತ್ತೀರ? ನಿಮ್ದು ಕುಬಸೈತೆ. ಹಂಗೆ ಯಾಕೆ ಮಾಡ್ತೀರ ಇವ? ಸೊಸೀನೂ ದುಡಿತಿ, ಮಗಾನೂ ದುಡಿತಾನ. ನನಗೆ ಭಾಳ ದಿನದಿಂದ ಒಂದು ಹಳ್ಳಿನ ಉಂಗುರ ಹಾಕೋಬೇಕಂತ ಭಾರಿ ಆಸೆ. ಅದು ಹವಳದ್ದು ಭಾರಿ ಆಸೆ. ನನಗೆ ರಾಶಿಗೆ ಹವಳಾಗಿ ಬರ್ತದೆ. ಅದಕ್ಕೆ ಅದೇನೋ ನನ್ನ ಅದೃಷ್ಟ ಸರಿ ಇಲ್ಲಂತೆ. ಒಂದು ಹವಳದ ಉಂಗುರ ಮಾಡಿಸ್ಕೊಂಡ್ರೆ ನನ್ನ ಅದೃಷ್ಟ ಸರಿ ಹೋಗತ್ತಂತ. ಅದ್ರ ಸಂಬಂಧ ಕೇಳಾಕತ್ತೇನೆ. ನನಗೊಂದು ಹವಳದ ಉಂಗುರ ಮಾಡಿಸ್ಕೊಡ್ಲಾ? ಅಲ್ಲಲ್ಲ ಹೆತ್ತ ತಾಯಿಗೆ ಒಂದು ಉಂಗುರ ಕೇಳಿದ್ರಿ ಹಿಂಗನ? ಆತ ಮಾಡಿಸ್ಕೊಡ್ತಂತ. ಉಂಗುರೋದಿಲ್ಲ ಮಾಡಿಸ್ಕೊಡ್ತಂತು. ಈಗ ಸದ್ಯಕ್ಕೆ ನನ್ನ ಕಡೆ ರೊಕ್ಕಿಲ್ಲ, ಮತ್ತೆ ಅಕ್ಕಿನೂ ತರಕೊಂಟಾಳ. ಎಲ್ಲ ಅಂದ್ರೆ ಒಮ್ಮೆ ಆಗಲ್ಲ. ನಾನು ಹಿಂಗೆ ಮಾಡಿಸ್ಕೊಡ್ತಾನಂತು. ಬರ್ರಿ ಹೋಗನ್. ಅತ್ತಿಯರ ಪಾಪನ್ ಬಿಟ್ಟು ಹೋಗಿರ್ತೇನೆ. ಆಕೆ ಕಾಡ್ತಾಳ ಅಲ್ಲಿ. ಮತ್ತೆ ಅದಕ್ಕೆ ಇದು ಏನದ ಮೆತ್ತಗೆ ಅನ್ನ ಎಲ್ಲ ಮಾಡಿಟ್ಟೇನೆ. ಆಕೆ ಮುಕ್ಕೊಂಡಾಳ ಈಗ ಸದ್ಯಕ್ಕೆ. ಈಗ ಏನು ಎದ್ದಾಳಲ್ಲ, ಎದ್ದಿಂದ ಒಂಚೂರು ಉಣಿಸಿ ಕರ್ಕೊಂಡ್ಬಿಡ್ರಿ. ಆತಾತ್, ನೀ ಏನು ತಲೆ ಕೆಡ್ಸ್ಕೊಬೇಡ. ಸರಿ. ಜಗಜ್ಜಟ್ಟಿ 5,000 ರೂಪಾಯಿ ಅಂತ ಬೆನ್ನ ಬಿದ್ದಾಳಲ್ಲಿಗೆ. ಹೆಂಗಾರ ಮಾಡಿ ಮರೆಸ್ಬೇಕು, ಎದಕ್ಕಾರ ಕೊಟ್ಟಿ ಅಂತೇಳಿ ನಂಬಿಸ್ಬೇಕು ಅಷ್ಟೇ. ಏನೋ ಅವಶ್ಯಕತೆ ಬಿತ್ತಂತೆ ತೊಗೊಂಡೇನೆ 5,000 ರೂಪಾಯಿ. ಅದನ್ನೇ ಈಗ ಈ ನಮ್ಗೆ ಗಂಟು ಬಿದ್ದರೆ ಹೆಂಗಂತ. ಅಲ್ಲ, ನನ್ನ ಕಡೆ ರೊಕ್ಕ ಬೇಕಾಗಿತ್ತು ಅರ್ಜೆಂಟ್, ಅದಕ್ಕೆ ತೊಗೊಂಡಿದ್ದೆ. ಅಯ್ಯೋ, ಇನ್ಮೇಲೆ ಹುಷಾರಾಗಿರ್ಬೇಕು. ತಡಿ, ನನ್ನ ಮಗಳಿಗೆ ಒಂದು ಫೋನ್ ಮಾಡೋಣ. ಏನು ಮಾಡತ್ತಾಳ ಕೇಳೋಣ. ಫೋನ್ ಇಲ್ಲೇ ಇಟ್ಟಿದ್ದೆ. ಸುಳ್ಗಾಡಿ ಎಲ್ಲೆಲ್ಲಿ ಇಲ್ಲೇ ಐತಲ್ಲ. ಶಾಂತಕ್ಕ, ಎಲ್ಲ ಅಡಿಗೆ ಆಗೈತಿ. ಏನು ಎಲ್ಲ ಚಂದ ಹಾಕಿ ತೆಗೆದಿಟ್ಟಿಲ್ಲ? ಬೆಳಗ್ಗೆ ಒಂಚೂರು ದೌಡ್ ಹೊಂಡ್ರಿ. ಅಯ್ಯವ್ವ, ಎಲ್ಲ ದೌಡ್ ಹೊಂಡ್ಬೇಕವ್ವ. ಅಲ್ಲ ಮತ್ತೆ ನಿನ್ನ ಆದ್ನಿಗೆ ದೌಡ್ ಬಾ ಅನ್ಬೇಕು ಬೇಡ. ಆಕಿಗೆ ಏನೋ ಒಂಚೂರು ಆರಾಮಿದ್ದಿದ್ದಿಲ್ಲ ಅಂತವಾ, ಹಂಗಾಗಿ ಮತ್ತೆ ಆಕಿ ಸೀದಾ ಅಲ್ಲೇ ಬರ್ತಾನೆ ಅಂತ ಹೇಳ. ಅರೆ ನಮ್ದು ಬಚ್ಚಾದು ಎಲ್ಲ ಸಾಲಿಗೆ ಕಳಿಸ್ಬಿಟ್ಟು ಈ ಸ್ಕೂಲಿಗೆ ಕಳಿಸ್ಬಿಟ್ಟು ನಮ್ದುಗೆ ತಯಾರಿಗೆ ಆಗ್ಬಿಡ್ತೀನಿ. ಹೂನಾ ಶಾಂತಕ್ಕ, ಎಲ್ಲ ಸಾಲಿಗೆ ಕಳಿಸಿ ನಾನು ತಯಾರಾಕನಿ. ಅಂದಂಗೆ ಶಾಂತಕ್ಕ, ನಾನು ಮೊನ್ನೆ ಅದೆಂಥದೇವಾದ ಟೇಸ್ನರಿಗೆ ಹೋಗಿದ್ದೆಲ್ಲ, ಅಲ್ಲೇ ಚಲೋ ನಕ್ಲಿಸ್ ತಂದಿಟ್ಕೊಂಡೆ. ನೀ ಕಿವ್ಯಾ ಅಂತಂದೆ, ನೀವು ಬಳಿ ತಂದೆ, ಎಲ್ಲ ಬಂಗಾರ ಬಾಯಿ ಮ್ಯಾಗ ಹೊಡಿ ಹಂಗದಾವ. ಹೌದಾ? ಎದಕ್ಕಿಲ್ಲ ಯಾವ? ಅಯ್ಯ ಸುಮ್ನಿರವ ನೀನು. ಅಲ್ಲೇ 4 ಮಂದಿ ಆಗಷ್ಟು ದೊಡ್ಡವ್ರು ಬಂದಿರ್ತಾರ. ಅವ್ರಿದ್ರಿಗೆಲ್ಲ ನಾವು ಏನಿಲ್ದಂಗೆ ನಿಂದಿರ್ಬೇಕನ? ಶಾಂತಕ್ಕ, ಈಗಂತೂ ಬಂಗಾರದ ಅಂಗಡ್ಯಾಗ ಅದೇನದ ಪಾಸಿವು ಬಂಗಾರದ್ವು ಒಂದು ಗೊತ್ತಾಗದಲ್ಲ. ಎಂಟಿಕ್ ಅಂತೇಳಿ ಬಂದ್ಬಿಟ್ಟಾವು. ಮನೆ ಹೋದಾಗ ನೋಡಿ ನಾನು. ಅಂತವ ಸೇಮ್ ಪಾಸಿವು ಅದಾವು. ಅಯ್ಯ ಬಂಗಾರ ಹೌದ ಅಲ್ಲ ಅಂದಿರ್ಬೇಕು, ಹಂಗದಾವು ಗೊತ್ತನ. ಅವ್ನ ಹಾಕೊಂಡು ತಯಾರಾಗಿಬಿಟ್ರೆ ಏನು ಹೇಳೇ ಶಾಂತಕ್ಕ? ನೋಡಿದ ಮಂದಿ ಎಲ್ಲ ಬಂಗಾರದ್ವಿ ಅಂತ ಅನ್ಕೊಂಡ್ಬಿಡ್ತಾರ. ಆದ್ರೆ ಅವಕ್ಕೆ ಬರ್ಕಿರ್ತತಿ. ಇರ್ಲಿ ಬಿಡು, ಏನಾಗದೈತಿ ಹಾಕೋ. ಅಲ್ಲ ಏನಾಗಬೇಕಾಯ್ತು ಮತ್ತೆ ಇದ್ದಾರ ಹಾಕೊಂತಾರವ, ಇಲ್ದಾರ ಮತ್ತೆ ಇವನ್ನ ಹಾಕೊಳ್ಳೋದ ಹೌದಿಲ್ಲ? ನಾನು ಮೊನ್ನೆ ನನಗೆ ಓಸ್ ಬಂಗಾರ ಬ್ಯಾಂಕ್ನಾಗ ಒತ್ತಿಟ್ಟನಿ. ಈಗ ನನಗೂ ಏನಿಲ್ಲ ಹಾಕೊಳಕ. ನಾನು ಒಂದು ಯಾವ್ದಾರ ಸರಿಗಿರ ನೋಡಿ ಮನೆಯಿಂದ ಹಾಕೋಬೇಕು. ಇಲ್ಲ ಅಂತಂದ್ರೆ ಕರೆ ತಾಳಾಗ ಬರ್ಬೇಕು ಅಟ್ಟೆ. ಅಯ್ಯ ಶಾಂತಕ್ಕ, ನಂದು ಇದೊಂದು 3 ಹಳಿ ಸರ ಅಷ್ಟೇ.
ಬಂಗಾರ ರೇಟ್ ಕೇಳಿದ್ರೆ ಬಂಗಾರದ ಅಂಗಡಿ ಬಾಗ್ಲಕ್ಕರ ಹೋಗಂಗೈತೆ ಆ ಕಡೆ ಹೊಳ್ಳಿ ನೋಡಂಗಲ್ಲವ. ನಮ್ಮಂಥವೆಲ್ಲ ಎಲ್ಲಿ ಮಾಡಿಸ್ಕೋಬೇಕ ಶಾಂತಕ್ಕ? ಮುಗೀತು ಕನಸು ಅವೆಲ್ಲ. ಅವೆಲ್ಲ ಇದ್ದಂಥವ್ರಿಗೆ ಈಡೆ ಪಗಾರ ಇರೋರಿಗೆ ರೊಕ್ಕ ಕೂಡ್ಸಿಟ್ಕೊಂಡವ್ರಿಗೆ ಮುಗೀತು. ಬಡಬಗ್ರಿಗೆಲ್ಲ ಮುಗೀತು. ಇನ್ನು ಮದುವೆಗೆಲ್ಲ ಬಂಗಾರ ಹಾಕ್ಬೇಕಾದ್ರೆ ಅವ್ರ ಮನೆ ಮಠ ಮಾರ್ಕೊಂಡು ಆಕಿ ನನ್ನ ಮದುವೆ ಮಾಡಿ ಗಂಡು ಮನೆಗೆ ಕಳಿಸಿ ತವ್ರ ಮನೆಯವ್ರು ಬೀದ್ಯಾಗ ನಿಂತು ಬಿಡು ಅಷ್ಟೇ. ಹಂಗಾಗೈತೆ ಬಿಡ ಇವ ಪರಿಸ್ಥಿತಿ. ಏನು 1 ಲಕ್ಷ ರೂಪಾಯಿ ಅಂದ್ರೆ ಏನು ಕಡಿಮೆ ಆತನ? ಅಯ್ಯೋ ದೇವ್ರೆ, ಮಾಡಿ ಮಟ್ಟಿ ಮುಗಿಸೋ ಅಷ್ಟೊತ್ತಿಗೆ ಸಾಕು ಬೇಕಾಗಿ ಹೋಗತ್ತಗ ಹೋಗತ್ತಗ. ಇನ್ನು ಎಷ್ಟು ಲಕ್ಷಕ್ಕೆ ಹೋಗತ್ತೆ ಏನೋ ಯಾರಿಗೆ ಗೊತ್ತು. ನಮ್ಮ ಈಕಿದೊಂದು ಲಕ್ಷ್ಮೀದೊಂದು ಮದುವೆ ಮಾಡಿದ್ರೆ ನಮ್ಮ ಚಿಂತೆ ಬಿಡ್ತೈತಿ. ಲಕ್ಷ್ಮಿ ಮದುವೆ ಒಂದು ಮಾಡ್ಬೇಕು. ಆಕಿ ನೋಡಿದ್ರೆ ಈಗ ಓದೆಲ್ಲ ಮುಗ್ದೈತಿ, ಕೆಲ್ಸಕ್ಕೆಲ್ಲ ಅದು ಎಂತದ ಅಪ್ಲೈ ಮಾಡಕತ್ತಾಳಂತ. ಆ ಕೆಲಸದೊಂದು ಸಿಕ್ತಂದ್ರೆ ದೊಡ್ಡ ಪೋಸ್ಟಿಗೆ ಸೇರ್ತಾಳವ ಇವ. ಹೌದನ ಶಾಂತಕ್ಕ? ಚಲೋ ಆಯ್ತು ಬಿಡ. ದೊಡ್ಡ ಪೋಸ್ಟಿಗೆ ಸೇರಿ ತಾನ ದುಡ್ದು ಮಾಡಿಸ್ಕೋಬೇಕನ್ನೋ ಹಠ ಐತೆಕಿಗೆ. ಲಕ್ಷ್ಮಿ ಸೀರೆ ತಗೊಂಬ, ಪಾರ್ವತಿಗೆ ತಂದಿದ್ದೆ. ನಂಗೇನು ಗೊತ್ತವ, ನೀನೇ ಒಂಚೂರು ನೋಡು. ನಾನು ಇದು ನೇಲ್ ಪಾಲಿಶ್ ಹಚ್ಕೊಳತ್ತೀನಿ. ಅಯ್ಯೋ ದೇವ್ರೆ, ಆಯ್ತು ನೋಡ, ಅಲ್ಲ ಸಂಕದ ಮ್ಯಾಗ ಇಟ್ಟೇನು ಡಬ್ಬ್ಯಾಗ ತೊಂಬ. ಸರಿ ತಂದೆ. ಸೀರೆ ತರಕ್ಕೆ ಯಾವಾಗ ಹೋಗಿದ್ದೆ ಶಾಂತಕ್ಕ? ನನಗೊಂದು ಮಾತು ಹೇಳಿಲ್ಲಲ್ಲ, ನಾನು ಬರ್ತಿದ್ದೆ. ಹೋಗಲೆ, ಎಲ್ಲಿ ತರಕ್ಕೆ ಹೋಗೋದು? ನಾ ಹೋಗಿಲ್ಲವ, ಲಕ್ಷ್ಮಿನ ಹೋಗಿದ್ಲ. ಅವ್ರ ಅಕ್ಕಗ ಫೋನ್ ಹಚ್ಚಿ ಅದೇನೋ ವಾಟ್ಸಪ್ನ್ಯಾಗ ಫೋಟೋ ಕಳಿಸಿ ಮಾಡಿ ಇಬ್ರು ಕೂಡ ಮಾತಾಡ್ಕೊಂಡು ತಂದಿರೋದು. ಆಕೆ ಇಂಥದ ಬೇಕು ಅಂತೆಲ್ಲ ಹೇಳಿ ತಗೊಂಡು ಬಂದಿದ್ದು ಸೀರೆ, ಗೊತ್ತಾನ? ತಗೋರವ. ನೋಡ್ಲೆ ಹೆಂಗೈತೆ ಸೀರೆ? ವಾ 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 ಶಾಂತಕ್ಕ, ಎಂತ ಚಂದ ಐತೆ. ಹಸಿರು ಬಣ್ಣದ ಸೀರೆ ಭಾರಿ ಚಂದ ಐತೆ ಶಾಂತಕ್ಕ. ಕರೇನ ಚಂದ ಐತವ ನಿಜವಾಗ್ಲು. ನೋಡ ಹೆಂಗೈತಿ, ಬಿಚ್ಚಿ ನೋಡ ನನ್ನ ಶಾಂತಕ್ಕ. ಬಿಚ್ಚಬೇಡ, ಮಡಿಕಿ ಹಾಳಾಕತಿ. ಅದು ಏನಕ್ಕೆ ಗೊತ್ತನ? ಅವ್ರು ಮಡಿಸಿದಂಗೆ ನಾವು ಮಾಡ್ತಕ್ಕಂಗಲ್ಲ ಸೀರೆ, ಮತ್ತೆ ಚಂದ ಕಾಣಂಗಲ್ಲ. ಅದು ಸೀರೆ ಇದೆ ಹಂಗೈತೆ, ಹಂಗೆ ಬಾಕ್ಸ್ನಾಗ ಒಯ್ದು ಕೊಡ್ತೇನೆ ನನ್ನ ಮಗಳಿಗೆ. ಅವತ್ತು ಉಟ್ಕೊಳ್ಳೋ ಮನಸ್ಸಿದ್ರೆ ಉಟ್ಕೊಳ್ಳಿ, ಬೇಡ ಅಂದ್ರೆ ಹಂಗೆ ತೆಗೆದು ಇಟ್ಕೊಳ್ಳಿ. ಈಗ ಏನಕ್ಕೈತೆ ಅಂದ್ರೆ ನಮಗಿಂತ ಎಲ್ಲೇ ನಮ್ಮ ಸೀರೆ ಎತ್ತಾಗೋತು, ಅದಕ್ಕಿಂತ ಚಂದ 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 ಅವ್ರ ಮನ್ಯಾಗ ತಂದಾರವ ತುಟ್ಟಿವು. ಅದೇನೋ 10,000 ರೂಪಾಯಿ 15,000 ರೂಪಾಯಿ ಒಂದೊಂದು ಸೀರೆ ಅಂತೆ. ಅಷ್ಟು ಚಲೋ ಚಲೋ ಸೀರೆ ತಂದಾಗ ಇವನ್ ಪಾಪ ಉಡು ಅಂತ ನಾ ಯಾಕನ್ಲಿ? ಅಲ್ಲೇ ಎಂತೆಂಥ ಮಂದಿ ಬರ್ತಾರೋ ಏನೋ, ಮಂದಿ ತಕ್ಕ ಅರ್ಬಿ ತಂದಿರ್ತಾರ ಪಾಪ. ಇದನ್ಯಾಕೆ ಕೊಡು ಅನ್ಲಿವ? ಇದ್ರದ್ದು ಕಿಮ್ಮತ್ತು ಏಟ 2,500 ರೂಪಾಯಿ ಅಂತ. ಅದಕ್ಕೆ ಆಕೆ ಅದನ್ನ ಉಟ್ಕೊಳ್ಳಿ, ಇದನ್ನ ಹಂಗೆ ಒಂದು ತವ್ರ ಮನೆಯಿಂದ ಹೊಟ್ಟಿಲಿದ್ದ ಹೆಣ್ಮಗಳಿಗೆ ಒಂದು ಸೀರೆ ಕೊಡ್ಬೇಕಲ್ಲ, ಆ ಕಾರಣಕ್ಕೆ ಇದನ್ನ ಕೊಡಾಕತ್ತಿರೋದು ಅಷ್ಟೇ ನಾನು. ಅರೇ ಬಹುತ್ ಅಚ್ಚಾಗಿದೆ ಅಂತಂದು ಅಕ್ಕ, ನಮ್ದು ಹತ್ರ ಇಂಥದ್ದೇ ಸೀರೆಗೆ ಇದೆ. ಅರೇ ಇದು ಇದಕ್ಕೆ ಪೋರ್ತ ಎಷ್ಟು? ಅದು 400ಗೆ ಕೊಟ್ಟಿದ್ದು ಸೀರೆ. ಅದೇ ಇದು ಒರಿಜಿನಲ್ಗೆ ಇದೆ, ಅದು ಡೂಪ್ಲಿಕೇಟ್ಗೆ ಇದೆ ಅಟ್ಟೆ. ಹೌದಾ? ಚಲೋ ಆತ್ ಬಿಡವಾ. ಸೀರೆ ಅನ್ನಾವತೈತೆ. ಅಕ್ಕ ತಂಗಿ ಭಾರಿ ಬಾಂಧವ್ಯ ಬಿಡ ಶಾಂತಕ್ಕ. ಕೂಡಿ ನೋಡಿ ಎಷ್ಟು ಚಂದ ಸೀರೆ ತಂದಾರ. ಕರೆನ ಭಾರಿ ಚಂದ ಐತವ. ಅಕ್ಕಗೆ ಸೀರೆ ಎಷ್ಟು ಚಂದ ಹುಡುಕ್ಯಾಳ ನೋಡು ತಂಗಿ. ನೋಡ. ಹತ್ತು ಶಾಂತಕ್ಕ, ಎಲ್ಲ ತೆಗೆದಿಟ್ಕೋ ಚಂದಾಗಿ. ನಾನು ಬರ್ತೇನೆ. ನಾನು ಬರ್ತೇನೆ ಶಾಂತಕ್ಕ. ಸೀರೆ ಚಂದ ತೆಗೆದಿಡು, ಇವನ್ನೆಲ್ಲ ಹೊಂದಾಣಿಕೆ ಮಾಡ. ಬೆಳಗ್ಗೆ ದೌಡ ಇವ್ರೇನು ಬರಲ್ಲಂತೆ ಫಂಕ್ಷನಿಗೆ ಶಾಂತಕ್ಕ. ನಾನು ನನ್ನ ಮಗ ಬರ್ತೇವೆ ಏನ? ಆತು. ಅಲ್ಲ, ನನ್ನ ಮಗಳಿಗೆ ಹೇಳ ಕಳ್ಸಿ ಇಲ್ಲ, ಫೋನ್ ಹಚ್ಚಿ ಇಲ್ಲ ನೀನ? ಏನ ನನ್ನ ಮಗಳಿಗೆ ಎದಕ್ಕೆ ಹೇಳ್ಬೇಕು ಬಿಡ ಅಂತೇಳಿ ಏನಾರ ಸುಮ್ಮನೆ ಇಮ್ನಾಗಿ ಮತ್ತೆ? ಅಯ್ಯಯ್ಯ ಅತ್ತಿಯಾರ, ಹೇಳೈತಿ ಅಲ್ಲೇ ಬರ್ತಾಳಂತ ಸೀದಾ ಫಂಕ್ಷನಿಗೆ. ಅಲ್ಲೇದಕ್ಕೆ ಬರ್ತಾಳ? ಈಗ ಬರ್ಬಾರ್ದು ಆಕಿ. ಸಸಿ ಕುಬಸಕ್ಕ ಅತ್ತಿ ಬರ್ಬಾರ್ದನ? ಬೇಸಿದಿ ಬಿಡವ ನೀನ್ ಅತ್ತಾಗ. ನನ್ನ ಮಗಳಿಗೆ ಏನಾರ ಮಗಳು ಇದ್ದಿದ್ಲ, ಮಗೀಗ ಇದ್ದಿದ್ರೆ ಅಲ್ಲೇ ಕೊಟ್ಟಿರ್ತಿದ್ದೆ. ಏನ್ ಮಾಡ್ಬೇಕು? ಅಲ್ಲ, ಸಸಿ ಕುಬಸಕ್ಕ ಅಲ್ಲೇ ಬರ್ಬೇಕು ಅಂದ್ರೆ ಏನದ ಅರ್ಥ? ಯಾಲ್ಲ ಇಸ್ ಬುಡ್ಡಿಕ ಊಟಾಲೆ. ಅರೆ ಅಜ್ಜಿ, ಅಲ್ಲಿಗೆ ಬರ್ತಾರೆ ಅಂತೆ ನಿರ್ವಾಗಿ ಫಂಕ್ಷನ್ಗೆ, ಅಲ್ಲಿಗೆ ಬರ್ತಾರೆ ಅಂತೆ. ಅಲ್ಲೇ ಬರ್ತಾಳಂತ? ಅದು ಅಂದೆ. ಹಿಂಗೆ ಯಾಕೆ ಅನ್ನಕತ್ತಾಳಿಕ್ಕಿ? ಹಂಗೆ ಹೇಳ್ದೆ ಬಿಡಕ್ಕೆಲ್ಲಲ್ಲ ಅಂತೇಳಿ. ಅಲ್ಲಿಗೆ ಬರ್ತಾಳಂದ್ರೆ ಸೈ ಬಿಡ, ಹಂಗಾರ ಅದೇನು ಅಡ್ಡಿಲ್ಲ. ಅಲ್ಲ, ನಂದೊಂದು ಚಲೋ ಸೀರೆ ಒಗದೊಟ್ಟು ಇಸ್ತ್ರಿ ಮಾಡಿ ಕೊಡವಾ? ಅತ್ತಿಯಾರ, ಆ ಪಾರ್ವತಿ ಲಗ್ನದಾಗ ಉಟ್ಕೊಂಡಿಲ್ಲ, ಅದೇ ಸೀರೆನ ಹೊಳ್ಳಿ ಉಡ್ರಿ. ಅವತ್ತು ಲಗ್ನದ ನಾವು ಉಟ್ಟು ಕಳೆದಿಟ್ಟಿದ್ದೆ. ಮತ್ತೆ ಎಲ್ಲಿ ಉಟ್ಟಿರಿ ನೀವು? ಅದೇ ಸೀರೆನ ಉಡ್ಬೇರಿ, ಮತ್ತೆ ಹಳೆ ಸೀರೆನ ಇಸ್ತ್ರಿ ಮಾಡಿ ಉಡ್ತಾನೆ ಅಂತಿರಲ್ಲ. ಹಳೆ ಸೀರೆನ ಉಡ್ರಿ? ಹೌದಾ, ಹಳೆ ಸೀರೆನ ಉಡ್ತೇವಿ. ನೀವು ದೊಡ್ಡವರು ಹೊಸ ಸೀರೆ ಉಡ್ರಿ. ಯಾಲ್ಲ ಇಸ್ ಬುಡ್ಡಿಕೋ ದೌಡ್ से उठा ले क्यों इतना लेट करेगा? ಅಲ್ಲೇ ಹೊಸದು ಸೀರೆಗೆ ಇದೆಯಂತಲ್ಲ ಪಾರ್ವತಿದು, ಶಾದಿಗೆ ಉಟ್ಕೊಂಡಿದ್ದು ಅದೇ ಉಟ್ಕೋಬೇಕು ಅಂತೆ. ಅದನ್ನ ಅದನ್ನಾದ್ರೂ ಉಡ್ತೇನೆ ತಗೋಬೇಕಾರ. ಉಡ್ತೇನೆ ತಗೋ. ಹಾಳಾದ ಫಂಕ್ಷನ್ಯಾಗ ಇದೇ ಟೈಮ್ನಾಗ ನನ್ನ ಕಿವಿ ಕೇಳು ಮಷೀನ್ ಒಂದು ಕಳೆದು ಬಿಟ್ಟತಿ. ಅಲ್ಲಿ 4 ಮಂದಿ ಬಂದು ಆರಾಮದಿಯನ ಮಲ್ಲಮ್ಮಜ್ಜಿ ಅಂದ್ರೆ ಏನು ಉತ್ತರ ಕೊಡ್ಬೇಕು ನಾನು? ಹೌದು ಶಾಂತಕ್ಕ, ಈಗ ಅಲ್ಲಿ ಫಂಕ್ಷನ್ನಾಗ ಈ ಮುದುಕಿ ಹಿಡಿಯೋದು ವಜ್ಜೆ ಐತವ. ಏನು ಮಾಡೋದು? ನಾನೇ ಬಾರ ಶಾಂತಕ್ಕ, ನೀ ತಲೆ ಕೆಡ್ಸ್ಕೊಬೇಡ. ಈ ಅಜ್ಜಿ ಒಯ್ದು ಸೀದಾ ಚೆಮೇಲಿ ಕಡೆ ಬಿಟ್ಬಿಡ್ತಾರಿ, ಕಮಲವನ್ ಕಡೆ. ಆಕಿ ತಲೆ ತಿಂದು ಮೊಸರು ಗಡಿಗೆ ಮಾಡ್ಬೇಕು ನೋಡೋದು.